ಬೇಬಿ ಕಾರ್ನ್ ಮಂಚೂರಿ ಮಾಡೋದು ಹೇಗೆ ಅಂದರೆ, ಫಸ್ಟು ಬೇಬಿ ಕಾರ್ನೆಲ್ಲ ಅದನ್ನು ಸ್ಲೈಡ್ ಮಾಡಿ ಉಳ್ಕೊಂಡು ಬಿಸಿನೀರಲ್ಲಿ ಹಾಕಿ ಕುದಿಸ್ಕೊಂಡ್ಬಿಟ್ಟು ನಮಗೆ ಮಸಾಲೆ ಏನು ಬೇಕೆಲ್ಲ ರೆಡಿ ಮಾಡ್ಕೊಬೇಕು. ನಮಗೆ ಫಸ್ಟ್ ಬೇಕಾಗಿರೋದು ಮೈದಾ, ಕಾರ್ನ್ ಫ್ಲೋರ್, ಆಮೇಲೆ ಸ್ವಲ್ಪ ಸಾಲ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ರೆಡ್ ಚಿಲ್ಲಿ ಪೇಸ್ಟ್ ಮಾಡ್ಕೊಬೇಕು, ಟೊಮೆಟೊ ಕೆಚಪ್ಪು, ಚಿಲ್ಲಿ ಪೌಡರು, ಲೆಮನ್ ಇಷ್ಟನ್ನು ರೆಡಿ ಮಾಡಿಕೊಂಡು ಈಗ ಬಾಯ್ಲ್ ಮಾಡಿರೋ ಕಾರ್ನ ಒಂದು ಕಡೆ ಇಟ್ಕೊಂಡು ಸೋಯಾ ಸಾಸು, ಟೊಮೆಟೊ ಕೆಚಪ್ ಇದನ್ನೆಲ್ಲದನ್ನು ರೆಡಿ ಪಕ್ಕಕ್ಕೆ ಇಟ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಎಲ್ಲ ಸಣ್ಣ ಸಣ್ಣದಕ್ಕೆ ಹೆಚ್ಕೊಬೇಕು. ಇವಾಗ ಪೇಸ್ಟ್ ರೆಡಿ ಮಾಡ್ಕೊಳಕ್ಕೆ ಮೈದಾ, ಕಾರ್ನ್ಫ್ಲೋರು, ರೆಡ್ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಸಾಲ್ಟ್ ನಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಇದನ್ನೆಲ್ಲ ಹಾಕ್ಕೊಂಡು ಇವಾಗ ನಮಗೆ ಎಷ್ಟು ಅಳತೆ ನೀರನ್ನು ತುಂಬ ಜಾಸ್ತಿ ಹಾಕ್ಬಾರ್ದು, ನೋಡ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಬರೋ ಥರ ಮಿಕ್ಸ್ ಮಾಡ್ಕೊಬೇಕು. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಬಾಯ್ಲ್ಡ್ ಕಾರ್ನೆಲ್ಲದನ್ನು, ಬೇಬಿ ಕಾರ್ನೆಲ್ಲದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಒಂದೊಂದನ್ನೇ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಬೇಕು. ನಿಮಗೆ ಬೇಬಿ ಕಾರ್ನು ಸಾಫ್ಟಾಗಿ ಬೇಕು ಅಂದರೆ ಒಂದೇ ಸಲ ಕರೀರಿ, ಅಥವಾ ಕ್ರಿಸ್ಪಿ ಬೇಕು ಅಂದರೆ 2 ಟೈಮ್ಸ್ ಕರಿಬೇಕು ಇದನ್ನು. ಇವಾಗ ಮಂಚೂರಿಯನ್ ಮಾಡೋಕ್ಕೆ ಫಸ್ಟು ಚಿಲ್ಲಿ, ಕ್ಯಾಪ್ಸಿಕಮ್, ಆನಿಯನ್ನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನೆಲ್ಲದನ್ನು ಸ್ವಲ್ಪನೇ ಹಾಕಿ ಈ ಥರ ಫ್ರೈ ಮಾಡಿ, ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಲ್ಲಿ ಪೇಸ್ಟ್ ಅದನ್ನು ಒಂದು ಸ್ವಲ್ಪ, ಅದಾದಮೇಲೆ ಟೊಮೊಟೊ ಕೆಚಪ್ಪು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಸಾಲ್ಟು, ಲೆಮನ್ನು ಮತ್ತು ಕಾರ್ನ್ ಫ್ಲೋರಿಂದು ನೀರು ಹಾಕಿ ಮಿಕ್ಸ್ಚರು ಇದೆಲ್ಲದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ಬಾಯ್ಲ್ಡ್ ಆಗಿರೋ ಬೇಬಿ ಕಾರ್ನ್ ಹಾಕಿ ನಿಮಗೆ ಬೇಕಾಗಿರೋ ಡಿಲಿಷಿಯಸ್ ಬೇಬಿ ಕಾರ್ನ್ ಮಂಚೂರಿ ರೆಡಿ. ಟೇಸ್ಟ್ ಇಟ್, ಟ್ರೈ ಇಟ್.